ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಕಟಣೆ ಇದೆ. ಇದೇ ಬರುವ ಆಗಸ್ಟ್ 11ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸ್ತಾ ಇರುವ ನಂಬರನ್ನು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರನ್ನು ಕೊಟ್ಟಿದ್ದೇವೆ. ಅದನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಕೋಚಿಂಗ್ ಲಭ್ಯ ಇರುತ್ತೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾದ್ರೆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಡ್ಯೂರಿಂಗ್ ದಿ MS Swaminathan Centenary International Conference assured that India will not compromise farmers, dairy farmers and fishermen's interest amid ongoing free trade agreement negotiations with the US, which seeks greater access to Indian agriculture markets. MS ಸ್ವಾಮಿನಾಥನ್ ಅವರ ಜನ್ಮ ಶತಮಾನೋತ್ಸವದ ಅಂತಾರಾಷ್ಟ್ರೀಯ ಸಮಾವೇಶ ಆಗ್ತಾ ಇತ್ತು. ಅದರಲ್ಲಿ ಮೋದಿಯವರು ರೈತರಿಗೆ ಒಂದು ಮಹತ್ವದ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅಮೆರಿಕದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೀತಾ ಇದೆ. ಆದರೆ ಈ ಮಾತುಕತೆಗಳಿಂದಾಗಿ ರೈತರು, ಡೈರಿ, ಹೈನುಗಾರಿಕೆ ಕ್ಷೇತ್ರ, ಮೀನುಗಾರರು ಅವರ ಹಿತಾಸಕ್ತಿಗೆ ಧಕ್ಕೆ ಆಗೋದಿಲ್ಲ. ಅವರು ಕಳವಳ ಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಯಾವಾಗ ನೋಡಿ ಕೆಳಗಡೆ ಇದೆ FTA ಅಂತಂದ್ರೇನು? ಪ್ಯಾಕ್ಟ್ ಬಿಟ್ವೀನ್ 2 or more countries to reduce or eliminate trade barriers like tariffs and quotas on goods and services, potentially impacting domestic producers through increased foreign competition. ಏನಾಗುತ್ತೆ FTAದಲ್ಲಿ, ಇಲ್ಲಿ ಭಾರತ ಮತ್ತು ಅಮೆರಿಕಾದಂತ ನಾವು ಕನ್ಸಿಡರ್ ಮಾಡಿದ್ರೆ ವ್ಯಾಪಾರದಲ್ಲಿ ಹೇರತಕ್ಕಂಥ ಸುಂಕಗಳು, ಕೋಟ ಅಥವಾ ಒಂದು ಎಷ್ಟು ಪ್ರಮಾಣ ಖರೀದಿ ಮಾಡ್ತಾರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರೆ, ಅದರ ಮೇಲೆ ಇರುವ ನಿರ್ಬಂಧಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಡೆತಡೆಗಳು ಕಡಿಮೆ ಆದಾಗ ಹೆಚ್ಚು ವ್ಯಾಪಾರ ವಹಿವಾಟು ಉಂಟಾಗುತ್ತೆ. ಆವಾಗ ಅಮೆರಿಕದ ಉತ್ಪನ್ನಗಳಿಗೆ ಭಾರತದಲ್ಲಿ ಮಾರುಕಟ್ಟೆ ಸಿಗುತ್ತೆ. ಭಾರತದ ಕೃಷಿ ಮಾರುಕಟ್ಟೆಗೆ ಸಹ ಅಮೆರಿಕ ಪ್ರವೇಶಿಸಿದ್ರೆ ಇಲ್ಲಿನ ರೈತರಿಗೆ ಅದು ಧಕ್ಕೆನ ತರಬಹುದು, ರೈತರ ಹಿತಾಸಕ್ತಿಗಳಿಗೆ ತೊಂದರೆ ಆಗಬಹುದು. ಆ ಒಂದು ಕಳವಳ ಉಂಟಾಗ್ತಾ ಇತ್ತು. ಹಾಗಾಗಿ ಅದಕ್ಕೇನು ಹೆದರುವ ಅವಶ್ಯಕತೆ ಇಲ್ಲ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಇನ್ನು MS ಸ್ವಾಮಿನಾಥನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಇಂಡಿಯನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ನೋನ್ ಆಸ್ ದಿ ಫಾದರ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಇವರನ್ನ ಕರೀತೇವೆ. ಫಾರ್ ಲೀಡಿಂಗ್ ಹೈ ಈಲ್ಡ್ ಕ್ರಾಪ್ ಇಂಟ್ರೊಡಕ್ಷನ್ ಅಂಡ್ ಅಗ್ರಿಕಲ್ಚರ್ ಪಾಲಿಸಿ ರಿಫಾರ್ಮ್ಸ್ ದಟ್ ಟ್ರಾನ್ಸ್ಫಾರ್ಮ್ ಇಂಡಿಯಾಸ್ ಫುಡ್ ಸೆಕ್ಯೂರಿಟಿ. ನಮ್ಮ ದೇಶದಲ್ಲಿ ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಮತ್ತು ಅದೇ ರೀತಿ ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು ಪರಿಚಯಿಸಿ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಸುಧಾರಣೆ ಮಾಡಲಿಕ್ಕೆ ಕಾರಣರಾಗಿದ್ದಂತಹ ಒಬ್ಬ ಮಹಾನ್ ಪ್ರಸಿದ್ಧರಾದ ಕೃಷಿ ವಿಜ್ಞಾನಿಯವರು MS ಸ್ವಾಮಿನಾಥನ್. ಮುಂದಿನ ವಿಚಾರ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂಡ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ may meet next week, possibly in the UAE, for the first US-Russia leadership summit since 2021. Amid sign that Russia is more open to Ukraine ceasefire following talks between Trump's envoy and Putin. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, 2021 ನಂತರ ಮೊದಲನೇ ಬಾರಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಮತ್ತೆ ಅದೇ ರೀತಿ ರಷ್ಯಾ ಅಧ್ಯಕ್ಷ ಪುಟಿನ್ ಮುಂದಿನ ವಾರ ಇಬ್ರು ಭೇಟಿಯಾಗುವ ಸಾಧ್ಯತೆ ಇದೆ. ಈ ಭೇಟಿಯಾಗುವ ಒಂದು ಶೃಂಗಸಭೆ UAEದಲ್ಲಿ ನಡೆಯುವ ನಿರೀಕ್ಷೆ ಇದೆ. ಅದೇ ಸಂದರ್ಭದಲ್ಲಿ ಯಾಕೆ ಈ ಒಂದು ಹಂತ ಅಥವಾ ಯಾವೊಂದು ಈ ಪ್ರಕ್ರಿಯೆ ಯಾಕೆ ನಡೀತಾ ಇದೆ ಅಂತಂದ್ರೆ, ಉಕ್ರೇನ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡೋದಕ್ಕೆ ರಷ್ಯಾ ಸಕಾರಾತ್ಮಕವಾಗಿ ಅಂದ್ರೆ ಕದನ ವಿರಾಮ ಘೋಷಣೆ ಮಾಡಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಒಂದು ಸುಳಿವು ಸಿಕ್ಕಿದೆ. ಆದ್ರೆ ಇದು ಇಂತಹ ಸುಳಿವು ಮೊದಲು ಸಹ ಸಿಗ್ತಾ ಇತ್ತು, ಅದನ್ನ ನಂಬ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ನೋಡ್ಬೇಕು ಟ್ರಂಪ್ ಅವರು ಪುಟಿನ್ ಅವರ ಜೊತೆ ಏನ್ ಮಾತಾಡ್ತಾರೆ, ಏನಾದ್ರೂ ಒಳ್ಳೆ ಬೆಳವಣಿಗೆ ಆಗುತ್ತಾ ಅಂತ ಕಾದು ನೋಡ್ಬೇಕಷ್ಟೆ. ಇನ್ನು ಸೀಸ್ ಫೈರ್ ಅಂತಂದ್ರೆ ಟೆಂಪರರಿ ಸಸ್ಪೆನ್ಷನ್ ಆಫ್ ಫೈಟಿಂಗ್ ಅಗ್ರೀಡ್ ಅಪಾನ್ ಬೈ ಕಾನ್ಫ್ಲಿಕ್ಟಿಂಗ್ ಪಾರ್ಟೀಸ್. ಅಂದ್ರೆ ಯುದ್ಧ ಎರಡು ದೇಶಗಳಲ್ಲಿ ಅಥವಾ ಎರಡು ಪಕ್ಷಗಳ ಜೊತೆ ನಡೀತಾ ಇರುತ್ತೆ. ಆ ಎರಡು ದೇಶಗಳು ತಾತ್ಕಾಲಿಕವಾಗಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಪ್ಕೊಳ್ಳೋದೆ ಕದನ ವಿರಾಮ, ಸೀಸ್ ಫೈರ್ ಅಂತ ಕರೀತೇವೆ. ಆಫನ್ ಯೂಸ್ಡ್ ಆಸ್ ಅ ಸ್ಟೆಪ್ ಟುವರ್ಡ್ ಫಾರ್ಮಲ್ ಪೀಸ್ ನೆಗೋಸಿಯೇಷನ್ಸ್, ಬಟ್ ಇಟ್ ರಿಕ್ವೈರ್ಸ್ ಟ್ರಸ್ಟ್ ಅಂಡ್ ವೆರಿಫೈಯಬಲ್ ಕಂಡೀಷನ್ಸ್ ಟು ಪ್ರಿವೆಂಟ್ ವೈಲೇಷನ್. ಕದನ ವಿರಾಮ, ಭಾರತ ಪಾಕಿಸ್ತಾನ ಅವಾಗ ಕದನ ವಿರಾಮ ಘೋಷಣೆ ಮಾಡೋದನ್ನ, ಕದನ ವಿರಾಮ ಉಲ್ಲಂಘನೆ ಆಗೋದನ್ನ ಸಹ ಕೇಳ್ತಾ ಇರ್ತೇವೆ. ಇದು ಶಾಂತಿ ಮಾತುಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಹೆಜ್ಜೆ. ಆದ್ರೆ ಇದು ಯಶಸ್ವಿ ಆಗ್ಬೇಕು ಅಂತಂದ್ರೆ ಎರಡೂ ಕಡೆ ಟ್ರಸ್ಟ್ ಇರ್ಬೇಕು.
ವಿಶ್ವಾಸಾರ್ಹತೆ ಇರಬೇಕು, ಮತ್ತೆ ಷರತ್ತುಗಳನ್ನ ಸರಿಯಾಗಿ ಪಾಲಿಸಬೇಕು. ಆವಾಗ ಸೀಸ್ ಫೈರ್ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಇನ್ನು ನ್ಯಾಟೋದ ಬಗ್ಗೆ ಸಹ ಕೇಳ್ತಾ ಇರ್ತೇವೆ ನಾವು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ, ಮಿಲಿಟರಿ ಅಲಯನ್ಸ್ ಆಫ್ 32 ಕಂಟ್ರೀಸ್, 32 ದೇಶಗಳಿದೆ ಇದರಲ್ಲಿ. ಫ್ರಾಮ್ ನಾರ್ತ್ ಅಮೆರಿಕಾ ಅಂಡ್ ಯುರೋಪ್, ಮುಖ್ಯವಾಗಿ ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕ, ಯುರೋಪ್ನ ದೇಶಗಳಿರುತ್ತೆ. ಫೌಂಡೆಡ್ ಇನ್ 1949, 1949ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಫಾರ್ ಕಲೆಕ್ಟಿವ್ ಡಿಫೆನ್ಸ್. ಏನಿದು ಕಲೆಕ್ಟಿವ್ ಡಿಫೆನ್ಸ್ ಅಂತಂದ್ರೆ, ಮೀನಿಂಗ್ ಅನ್ ಅಟ್ಯಾಕ್ ಆನ್ ಒನ್ ಮೆಂಬರ್ ಇಸ್ ಕನ್ಸಿಡರ್ಡ್ ಅನ್ ಅಟ್ಯಾಕ್ ಆನ್ ಆಲ್. 32 ದೇಶಗಳಿದೆಯಲ್ವಾ, ಇದರಲ್ಲಿ ಯಾವುದೇ ಒಂದು ದೇಶದ ಮೇಲೆ ಅಟ್ಯಾಕ್ ಆಯಿತು ಅಂತಂದ್ರೆ 32 ದೇಶಗಳು ವಾಪಸ್ ಅಟ್ಯಾಕ್ ಮಾಡುತ್ತವೆ. ಒಬ್ಬರ ಮೇಲೆ ಅಟ್ಯಾಕ್ ಆದ್ರೆ ಎಲ್ಲರ ಮೇಲೂ ಅಟ್ಯಾಕ್ ಆದ ಹಾಗೆ ಅಂತ ಕನ್ಸಿಡರ್ ಮಾಡುತ್ತವೆ. ಅದಕ್ಕೆ ಕಲೆಕ್ಟಿವ್ ಡಿಫೆನ್ಸ್ ಅಂತ ಕರೀತೇವೆ. ಮುಂದಿನದು, ದ ಫಿನಾನ್ಸ್ ಮಿನಿಸ್ಟ್ರಿ recently described India's economy as being in a Goldilocks state of moderate growth, low inflation, stable monetary conditions, but underlying issues like volatile food prices, stagnant real wages, rising inequality, and high fiscal deficits question this balanced outlook. ಫಿನಾನ್ಸ್ ಮಿನಿಸ್ಟ್ರಿ, ಕೇಂದ್ರ ಹಣಕಾಸು ಸಚಿವಾಲಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಭಾರತದ ಆರ್ಥಿಕತೆ ಇದೆಯಲ್ವಾ, ಇದು ಗೋಲ್ಡಿಲಾಕ್ಸ್ ಸ್ಟೇಟ್ ಅಲ್ಲಿ ಇದೆ. ಗೋಲ್ಡಿಲಾಕ್ಸ್ ಎಕಾನಮಿ ಅಂತಂದ್ರೆ ಏನು ಅಂತ ಹೇಳ್ತೇನೆ. ಇಲ್ಲಿ ಅದರ ಪ್ರಕಾರ ಈ ನಮ್ಮ ಆರ್ಥಿಕ ಬೆಳವಣಿಗೆ ಒಂದು ಒಳ್ಳೆ ಮಾಡರೇಟ್ ಆಗಿ ಗ್ರೋತ್ ಆಗ್ತಾ ಇದೆ. ಬೆಳವಣಿಗೆ ತುಂಬಾ ಕುಸಿತವನ್ನ ಕಾಣ್ತಾ ಸಹ ಇಲ್ಲ, ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಸಹ ಇಲ್ಲ. ಅಂದ್ರೆ ನಾವು ಒಳ್ಳೆ ಮಧ್ಯಮ ಮಟ್ಟದಲ್ಲಿ ಇದ್ದೇವೆ. ಹಣದುಬ್ಬರ ಸಹ ಕಡಿಮೆ ಇದೆ, ಹಣಕಾಸು ಸ್ಥಿತಿ ಸ್ಥಿರವಾಗ್ಕೊಂಡಿದೆ. ಆದ್ರೆ ಇದು ಇಷ್ಟು ಹೇಳುತ್ತೆ, ಗೋಲ್ಡಿಲಾಕ್ಸ್ ಅಂತಂದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಒಂದು ಒಳ್ಳೆ ಹಂತದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಹಣಕಾಸು ಸ್ಥಿತಿ ಇದ್ರ ನೋಡಿ, ಆಹಾರ ಪದಾರ್ಥಗಳ ಬೆಲೆ ಏರಿಳಿತ ಆಗ್ತಾ ಇದೆ ಅಲ್ವಾ, ಮತ್ತೆ ಅದ್ರ ಜೊತೆ ನಿಂತ ನೀರಿನಂತೆ ಇನ್ನೀಗ ವೇತನಗಳೆಲ್ಲ ವರ್ಕರ್ಸ್ ಗಳಿಗೆ ಹೈಕ್ ಆಗೋದಿರ್ಬೋದು, ಪ್ರಮೋಷನ್, ಅಥವಾ ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ವೇತನ ಜಾಸ್ತಿ ಏರಿಕೆ ಆಗ್ತಾ ಇಲ್ಲ, ಅಸಮಾನತೆ ಹೆಚ್ಚಾಗ್ತಾ ಇದೆ, ಮತ್ತೆ ವಿತ್ತೀಯ ಕೊರತೆ, ಇದೆಲ್ಲ ಸಮಸ್ಯೆಗಳ ನಡುವೆ ಈಗ ನಾವು ಗೋಲ್ಡಿಲಾಕ್ಸ್ ಸ್ಟೇಟ್ ಅಲ್ಲಿ ಇದ್ದೇವೆ ಅನ್ನೋದು ಎಷ್ಟು ಸರಿ ಅಂತ ತುಂಬಾ ಜನ ಟೀಕೆ ಮಾಡಿದ್ದಾರೆ, ಕ್ರಿಟಿಸೈಸ್ ಮಾಡಿದ್ದಾರೆ. ಇನ್ನು ಗೋಲ್ಡಿಲಾಕ್ಸ್ ಎಕಾನಮಿ ರೆಫರ್ಸ್ ಏನಿಗೆ ಯಾವ್ದಕ್ಕೆ ಅಂತ ಹಾಗಂತ ಕರಿತೇವೆ ಅಂತಂದ್ರೆ, ಎಕನಾಮಿಕ್ ಸ್ಟೇಟ್ ದಟ್ ಈಸ್ ಜಸ್ಟ್ ರೈಟ್ ಅಂತಂದ್ರೆ ನಾಟ್ ಟೂ ಹಾಟ್. ಈಗ ಸೂರ್ಯ ಇದಾನಲ್ವ ನಮ್ಮ ಸೌರವ್ಯೂಹದಲ್ಲಿ, ಸೂರ್ಯನಿಂದ ಭೂಮಿ ಗೋಲ್ಡಿಲಾಕ್ಸ್ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತೇವೆ, ಗೋಲ್ಡಿಲಾಕ್ಸ್ ಝೋನ್ ಅಂತ ಇದೆ ಅಂತ ಕರಿತೇವೆ. ಅಂತಂದ್ರೆ ತುಂಬಾ ಹತ್ರ ಸಹ ಇಲ್ಲ, ಅಥವಾ ತುಂಬಾ ದೂರ ಸಹ ಇಲ್ಲ ಸೂರ್ಯನಿಂದ. ಭೂಮಿ ಗೋಲ್ಡಿಲಾಕ್ಸ್ ಝೋನ್ ಅಲ್ಲಿ ಇದೆ. ಗೋಲ್ಡಿಲಾಕ್ಸ್ ಝೋನ್ ಅಂತಂದ್ರೆ ನಾವು ಜೀವಿಸ್ಲಿಕ್ಕೆ ಎಂತಹ ವಾತಾವರಣ ಬೇಕಿತ್ತು ಅಷ್ಟು ಸಮರ್ಪಕವಾದ ವಾತಾವರಣ ನಮ್ಗೆ ಸಿಕ್ಕಿದೆ. ತುಂಬಾ ಬಿಸಿಯಾಗ್ಲೂ ಇಲ್ಲ ಭೂಮಿ, ತುಂಬಾ ಶೀತವಾಗಿಯೂ ಇಲ್ಲ. ನಾಟ್ ಟೂ ಹಾಟ್, ನಾಟ್ ಟೂ ಕೋಲ್ಡ್ ಅಂತ ಅಲ್ಲೂ ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನು ಇಲ್ಲಿ ಟೂ ಹಾಟ್ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಸಹ ಇಲ್ಲ, ಮತ್ತೆ ಕೋಲ್ಡ್ ತುಂಬಾ ಗ್ರೋತ್ ಸ್ಲೋ ಆಗ್ತಾನೂ ಇಲ್ಲ. ಹಾಗಾಗಿ ಒಂದು ಮಾಡರೇಟ್ ಆಗೆಲ್ಲ ಸಾಗ್ತಾ ಇದೆ, ಇನ್ಫ್ಲೇಷನ್ ಕಡಿಮೆ ಇದೆ, ಮತ್ತೆ ಸ್ಟೇಬಲ್ ಮಾನಿಟರಿ ಕಂಡೀಷನ್ ಇದೆ. ಆದ್ರೆ ಬಟ್ ಕ್ಯಾನ್ ಮಾಸ್ಕ್ ಡೀಪರ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್. ಆದ್ರೆ ಈ ತರ ಹೇಳ್ಬಿಟ್ರೆ ಪ್ರಾಬ್ಲಮ್ಗಳೇನು ಕಡಿಮೆ ಆಗೋದಿಲ್ಲ, ಡೀಪ್ ಆಗಿ ಬೇರೆ ಬೇರೆ ಸಮಸ್ಯೆಗಳಿರಬಹುದು, ಅದನ್ನ ನೆಗ್ಲೆಕ್ಟ್ ಮಾಡಬಹುದು ಎಷ್ಟೋ ಸಾರಿ. ಇನ್ನು ಫಿಸಿಕಲ್ ಡೆಫಿಸಿಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಮೊದಲು ಸಹ ಕೇಳಿದ್ವಿ. ಇಟ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಗವರ್ಮೆಂಟ್ಸ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಟೋಟಲ್ ರೆವೆನ್ಯೂ. ಬಾರೋವಿಂಗ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ, ಸರ್ಕಾರದ ಒಟ್ಟು ವೆಚ್ಚ ಮತ್ತೆ ಸಾಲ ಬಿಟ್ಟು ಆದಾಯ, ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ವೆಚ್ಚ ಆಗ್ತಾ ಇದೆ, ಇದರ ನಡುವಿನ ಒಂದು ಗ್ಯಾಪ್. ಹೈ ಫಿಸಿಕಲ್ ಡೆಫಿಸಿಟ್ ಇನ್ ಇಂಡಿಯಾ ಕ್ಯಾನ್ ಕ್ರೌಡ್ ಔಟ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಜಾಸ್ತಿ ಫಿಸಿಕಲ್ ಡೆಫಿಸಿಟ್ ಇದೆ ಅಂತಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬಹುದು, ಅವರಿಗೆ ಸರ್ಕಾರದ ಮೇಲಿನ ನಂಬಿಕೆ ಕಳೆದು ಹೋಗುತ್ತೆ, ಮತ್ತೆ ನಿಧಾನವಾಗಿ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆ ಯಾವ ರೀತಿ ಇದೆ ಅನ್ನೋದು ಕನ್ಸಿಡರ್ ಮಾಡ್ತಾರೆ. ರೈಸ್ ಇಂಟ್ರೆಸ್ಟ್ ರೇಟ್, ಅದರ ಜೊತೆ ಬಡ್ಡಿ ದರಗಳು ಜಾಸ್ತಿ ಹೆಚ್ಚಾಗ್ತಾ ಹೋಗ್ಬಹುದು. ರೆಡ್ಯೂಸ್ ಫಂಡ್ಸ್ ಫಾರ್ ಎಸೆನ್ಷಿಯಲ್ ಸೋಷಿಯಲ್ ಸ್ಪೆಂಡಿಂಗ್ ಅಂತಂದ್ರೆ ಸಾಮಾಜಿಕ ಯೋಜನೆಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಅಂದ್ರೆ ಫಿಸಿಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ, ಹಣನೇ ಇಲ್ಲ ಅಂತಂದ್ರೆ, ಸಾಲ ಮಾಡಿದ್ರೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಸರ್ಕಾರ ಈ ಕಡೆ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ, ವೆಲ್ಫೇರ್ ಫಂಡ್, ವೆಲ್ಫೇರ್ ಆಕ್ಟಿವಿಟೀಸು, ಸಾಮಾಜಿಕ ಯೋಜನೆಗಳು, ಅದಕ್ಕೆ ಮಾಡುವಂತ ಖರ್ಚನ್ನ ಕಡಿಮೆ ಮಾಡಬಹುದು. ಇನ್ನು ಮುಂದಿನದು, US ಹ್ಯಾಸ್ ಇಂಪೋಸ್ಡ್ ಅನ್ ಅಡಿಷನಲ್ 25% ಟ್ಯಾರಿಫ್ ಆನ್ ಸೆವೆರಲ್ ಇಂಡಿಯನ್ ಎಕ್ಸ್ಪೋರ್ಟ್ಸ್. ಹೆಚ್ಚುವರಿ 25% ಸುಂಕವನ್ನು ವಿಧಿಸಿರೋದು ನಿಮ್ಗೆ ಗೊತ್ತಿದೆ.
ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಗೂಡ್ಸ್, ಟೆಕ್ಸ್ಟೈಲ್, ಆಟೋ ಕಂಪೋನೆಂಟ್ಸ್ ಅಂಡ್ ಗಾರ್ಮೆಂಟ್ಸ್. ಮುಖ್ಯವಾಗಿ ವಾಹನದ ಬಿಡಿಭಾಗ, ಇಂಜಿನಿಯರಿಂಗ್ ಸರಕುಗಳು ಮತ್ತೆ ಸಿದ್ಧ ಉಡುಪುಗಳು ಅಂತ ಕರಿತೀವಲ್ವಾ, ಇದೆಲ್ಲ ಈ ವ್ಯಾಪ್ತಿಯಲ್ಲಿ ಬರುತ್ತೆ. ರೈಸಿಂಗ್ ಫಿಯರ್ಸ್ ಆಫ್ ಮೇಜರ್ ಬಿಸ್ನೆಸ್ ಲಾಸಸ್ ಅಂಡ್ ಥ್ರೆಟನಿಂಗ್ ಆನ್ ಗೋಯಿಂಗ್ ಟ್ರೇಡ್ ಟಾಕ್ಸ್. ಭಾರತ ಮತ್ತೆ ಅಮೆರಿಕದ ನಡುವೆ ವ್ಯಾಪಾರ ಮಾತುಕತೆ ನಡೀತಾ ಇದೆ. ಆದ್ರೆ ಈ ಟ್ಯಾರಿಫ್ಗಳಿಂದಾಗಿ ಮಾತುಕತೆಗೆ ಹಿನ್ನಡೆ ಆಗಬಹುದು. ಅದೇ ರೀತಿ ಬಿಸ್ನೆಸ್ ಲಾಸ್ ಆಗಬಹುದು. ಸಾರಿ, ದೋ ಇಂಡಿಯನ್ ಫಾರ್ಮಾ ಎಕ್ಸ್ಪೋರ್ಟ್ಸ್ ಹ್ಯಾವ್ ಬಿನ್ ಟೆಂಪರರಿಲಿ ಎಕ್ಸೆಂಪ್ಟೆಡ್. ಆದ್ರೆ ಔಷಧೀಯ ರಫ್ತುಗಳಿರುತ್ತಲ್ವಾ, ಅದಕ್ಕೆ ತಾತ್ಕಾಲಿಕವಾಗಿ ನೋಡಿ, ಟೆಂಪರರಿಲಿ ಎಕ್ಸೆಂಪ್ಷನ್, ತಾತ್ಕಾಲಿಕವಾಗಿ ವಿನಾಯಿತಿ ಸಿಕ್ಕಿದೆ. ಇನ್ನು ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ಪ್ರಮೋಷನ್ ಕೌನ್ಸಿಲ್, ಇಇಪಿಸಿ ಅಂತಿದೆ. ಇಸ್ ಅ ಗೌರ್ಮೆಂಟ್ ಸಪೋರ್ಟೆಡ್ ಟ್ರೇಡ್ ಬಾಡಿ ದಟ್ ಪ್ರಮೋಟ್ಸ್ ಇಂಡಿಯನ್ ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ವರ್ಲ್ಡ್ ವೈಡ್. ಇದೇನ್ ಮಾಡುತ್ತೆ, ಸರ್ಕಾರದಿಂದ ಬೆಂಬಲಿತವಾಗಿರುವಂತಹ ಒಂದು ವ್ಯಾಪಾರ ಸಂಸ್ಥೆ. ಇದು ಭಾರತದ ಇಂಜಿನಿಯರಿಂಗ್ ರಫ್ತುಗಳನ್ನ ಎಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಪ್ರೊವೈಡ್ಸ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಕೊಡೋದು. ಅಂಡ್ ರಿಪ್ರೆಸೆಂಟ್ಸ್ ಎಕ್ಸ್ಪೋರ್ಟರ್ಸ್ ಕನ್ಸರ್ನ್ಸ್ ಇನ್ ಟ್ರೇಡ್ ನೆಗೋಸಿಯೇಷನ್ಸ್. ಅದೇ ಸಂದರ್ಭದಲ್ಲಿ ಈಗ ವ್ಯಾಪಾರ ಮಾತುಕತೆಗಳಲ್ಲಿ ರಫ್ತು ಮಾಡೋರ ಹಿತಾಸಕ್ತಿಗಳಂತಿರುತ್ತೆ, ಅವರ ಒಂದು ಕನ್ಸರ್ನ್ಗಳನ್ನ, ಅವರ ಬಗ್ಗೆ ಇರುವಂತಹ ಅಂಶಗಳನ್ನ ಮುಖ್ಯವಾಗಿ ಪ್ರತಿನಿಧಿಸೋದು ಈ ಇಇಪಿಸಿಯ ಕೆಲಸ, ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ಪ್ರಮೋಷನ್ ಕೌನ್ಸಿಲ್. ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಗೋಲ್ಡಿಲಾಕ್ಸ್ ಎಕಾನಮಿ ಆಸ್ ಡಿಸ್ಕ್ರೈಬ್ಡ್ ಇನ್ ದ ನೋಟ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಮೇಲ್ಗಡೆ ಇದೆಯಲ್ವಾ, ಏನ್ ಹೇಳ್ತಾ ಇದ್ದೇವೆ? ಇಟ್ ರಿಪ್ರೆಸೆಂಟ್ಸ್ ಅನ್ ಎಕಾನಮಿಕ್ ಸ್ಟೇಟ್ ವಿತ್ ಲೋ ಇನ್ಫ್ಲೇಷನ್, moderate growth and stable monetary condition. ಅನ್ಸ್ತಾ ಇದೆ ನಿಮಗೆ ಇದು ಸರಿ ಅಂತ? It necessarily indicates that deeper structural issues such as inequality and wage stagnation have been resolved. ಅದರ ಪ್ರಕಾರ ನೆಸೆಸರಿಲಿ ಅಂತ ಹೇಳಿದ್ದಾರೆ. ಇಂಥ ಟರ್ಮ್ ಬಹಳ ಇಂಪಾರ್ಟೆಂಟ್ ನೋಡಿ ಕರೆಕ್ಟ್ ಆಗಿ. ಇನ್ ಇಂಡಿಯಾಸ್ ಕೇಸ್, ಹೈ ಫಿಸ್ಕಲ್ ಡೆಫಿಸಿಟ್ ಕ್ಯಾನ್ ಅಂಡರ್ಮೈನ್ ದಿ ಸಸ್ಟೈನಬಿಲಿಟಿ ಆಫ್ ಸಚ್ ಸ್ಟೇಟ್. ಏನಂತ ಇದೆ, ಎಷ್ಟು ಕರೆಕ್ಟ್ ಇರಬಹುದು? ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ 2. 1 ಮತ್ತೆ 3ನೇದು ಕರೆಕ್ಟ್. 2ನೇದು ಇನ್ಕರೆಕ್ಟ್. ಯಾಕೆ? ಬಿಕಾಸ್ ಗೋಲ್ಡಿಲಾಕ್ಸ್ ಸ್ಟೇಟ್ ಕ್ಯಾನ್ ಮಾಸ್ಕ್ ಅಂಡರ್ಲೈಯಿಂಗ್ ಪ್ರಾಬ್ಲಮ್ಸ್ ಲೈಕ್ ಇನ್ಇಕ್ವಾಲಿಟಿ, ಸ್ಟಾಗ್ನೆಂಟ್ ವೇಜಸ್. ಅದರಿಂದ ನೆಸೆಸರಿ ನಮ್ಗೆ ಗೊತ್ತಾಗೋದಿಲ್ಲ. ಎಷ್ಟೋ ಸಮಸ್ಯೆಗಳು ಮಾಸ್ಕ್ ಮುಚ್ಚೋಗ್ಬಿಡ್ಬಹುದು, ನಮ್ಗೆ ಕಾಣಿಸೋದೇ ಇಲ್ಲ ಆವಾಗ. ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ರಿಫ್ಲೆಕ್ಟ್ಸ್ ರೋಲ್ ಆಫ್ ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್? ಲಾಸ್ಟ್ ಅಲ್ಲಿ ನೋಡಿದ್ದು ಇಇಪಿಸಿ. ಡೈರೆಕ್ಟ್ ಆಗಿ ಹೇಳ್ತಾನೆ ಇದಕ್ಕೆ ಉತ್ತರ ಬಿ. ಇಟ್ ಫೆಸಿಲಿಟೇಟ್ಸ್ ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ಸ್ ಬೈ ಪ್ರಮೋಟಿಂಗ್ ದೆಮ್ ಗ್ಲೋಬಲಿ. ಗೊತ್ತಾಗಿದೆ ನಿಮ್ಗೆಲ್ವಾ, ಇಂಜಿನಿಯರಿಂಗ್ ಎಕ್ಸ್ಪೋರ್ಟ್ ಗಳನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರಮೋಟ್ ಮಾಡೋದು. ಅಂಡ್ ರಿಪ್ರೆಸೆಂಟಿಂಗ್ ಎಕ್ಸ್ಪೋರ್ಟರ್ಸ್ ಇನ್ ಟ್ರೇಡ್ ನೆಗೋಸಿಯೇಷನ್ಸ್. ಯಾವುದೇ ವ್ಯಾಪಾರದ ಮಾತುಕತೆಗಳಲ್ಲಿ ಎಕ್ಸ್ಪೋರ್ಟರ್ಸ್ ಅಂದ್ರೆ ರಫ್ತು ಮಾಡೋರು ಇರ್ತಾರಲ್ವಾ, ರಫ್ತುದಾರರ ಕನ್ಸರ್ನ್ ಗಳನ್ನ, ಅವರ ಹಿತಾಸಕ್ತಿಗಳನ್ನ ಪ್ರತಿನಿಧಿಸುವುದು ಯಾರ ಕೆಲಸ? ಇಇಪಿಸಿ ಕೆಲಸ. ವೊಕ್ಯಾಬ್ಯುಲರಿ ನೋಡೋಣ. ಅನ್ರಿಲೆಂಟಿಂಗ್ ಇನ್ ಹಿಸ್ ಪರ್ಸ್ಯೂಟ್ ಆಫ್ ಟ್ರುತ್. ಅನ್ರಿಲೆಂಟಿಂಗ್ ಅಂತಂದ್ರೆ ನೋಡಿ, ಅನ್ರಿಲೆಂಟಿಂಗ್, ಪರ್ಸಿಸ್ಟೆಂಟ್, ಟೈರ್ಲೆಸ್, ಕಂಟಿನ್ಯೂಸ್ ಅಂತಂದ್ರೆ ನಿರಂತರ, ಪಟ್ಟು ಬಿಡದೆ ಅಂತ ಹೇಳ್ತೀವಲ್ವಾ, ಅಂತಹ ಪರ್ಸ್ಯೂಟ್ ಆಫ್ ಟ್ರುತ್, ಸತ್ಯ ಏನು ಅಂತ ತಿಳ್ಕೊಳ್ಬೇಕು ಅಂತ ಬಿಡದೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದ ಯಾರು? ದ ಡಿಟೆಕ್ಟಿವ್ ಏಜೆನ್ಸಿಗಳೆಲ್ಲ ನೀವು ಕೇಳಿರಬಹುದು. ಸತ್ಯ ಶೋಧನೆಗಾಗಿ ಬಿಡದೆ ಪ್ರಯತ್ನ ಮಾಡ್ತಾ ಇದ್ದ. ಹೆಲ್ಡ್ ಅ ಡಿಸ್ಪ್ಯಾಷನೇಟ್ ವ್ಯೂ ಆಫ್ ದಿ ಕೇಸ್. ಡಿಸ್ಪ್ಯಾಷನೇಟ್ ವ್ಯೂ ಅಂತಂದ್ರೆ ಆಬ್ಜೆಕ್ಟಿವ್, ಇಂಪಾರ್ಷಿಯಲ್, ನ್ಯೂಟ್ರಲ್, ನಿರ್ಲಿಪ್ತ ಅಥವಾ ನಿರಪೇಕ್ಷ ಅಂತಂದ್ರೆ ನಿಷ್ಪಕ್ಷಪಾತ ಅಂತ ಸಹ ಹೇಳ್ಬಹುದು. ಅಂದ್ರೆ ಅದನ್ನ ಓಪನ್ ಆಗಿ ನೋಡೋದು, ನ್ಯೂಟ್ರಲ್ ಆಗಿ ನೋಡೋದು, ಯಾವುದೇ ಒಂದು ಪಾರ್ಶಾಲಿಟಿ ಮಾಡದೆ ಆ ಕೇಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದ, ಕೇಸ್ ಬಗ್ಗೆ ತನ್ನದೇ ಆದ ಅಭಿಪ್ರಾಯ ಹೊಂದಿದ್ದ. ಅವಾಗ ಹಿ ನೋಟಿಸ್ ಅ ಪೆರಿಫೆರಲ್ ಡೀಟೇಲ್. ಪೆರಿಫೆರಲ್ ಅಂತಂದ್ರೆ ಔಟರ್, ಮೈನರ್, ಇನ್ಸಿಡೆಂಟಲ್, ಎಲ್ಲ ಪ್ರಧಾನ ಅಲ್ಲ, ಇದು ಮುಖ್ಯವಾದದಲ್ಲ ಅಂತ ಬಿಡ್ತಾರಲ್ವಾ. ಪರಿಧಿಗೆ ಸಹ ಹೇಳ್ತಾರೆ ಪೆರಿಫೆರಿ ಅಂತಂದ್ರೆ ಔಟ್ ಸೈಡ್ ಅಲ್ಲಿ ಮೈನರ್ ಆಗಿರೋದು, ಏನು ಮುಖ್ಯವಾಗಿರೋದಲ್ಲ ಅಂತ ಬಿಟ್ಟಿರೋದು. ಆದ್ರೆ ಒಂದು ಸ್ಮಾಲ್ ಹಿಡನ್ ನೋಟ್, ಒಂದು ಚಿಕ್ಕ ನೋಟ್ ಇತ್ತು ಅಲ್ಲಿ. ಅದು ಎಲ್ಲ ಏನ್ ಮಾಡಿದ್ರು, ದಟ್ ಹ್ಯಾಡ್ ಬಿನ್ ಓವರ್ಲುಕ್ಡ್ ಬೈ ಎವ್ರಿ ಒನ್ ಎಲ್ಸ್. ಅದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು. ಆದ್ರೆ ಅದನ್ನ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ದ, ನೋಟಿಸ್ ಮಾಡ್ದ ಅವನು. ಟು ಡಿಸ್ಕಸ್ ದಿಸ್ ನ್ಯೂ ಎವಿಡೆನ್ಸ್, ಹೊಸ ಎವಿಡೆನ್ಸ್ ಸಿಕ್ತು ಈಗ. ಈ ಡಿಸೈಡೆಡ್ ಟು ಕನ್ವೀನ್ ದ ಲೀಗಲ್ ಟೀಮ್. ಕನ್ವೀನ್ ಅಂತಂದ್ರೆ ಅಸೆಂಬಲ್, ಗ್ಯಾದರ್, ಮೀಟ್, ಸಭೆ ಸೇರಿಸೋದು, ಒಟ್ಟುಗೂಡಿಸೋದು. ಆ ಹೊಸ ಎವಿಡೆನ್ಸ್ ಸಿಕ್ಕಿದ ಮೇಲೆ ಲೀಗಲ್ ಟೀಮ್ ಅನ್ನ ಒಟ್ಟು ಸೇರಿಸಲಿಕ್ಕೆ ಡಿಸೈಡ್ ಮಾಡ್ದ, ಎಲ್ಲರನ್ನ ಒಟ್ಟಿಗೆ ಕರೀಲಿಕ್ಕೆ, ಇದನ್ನ ತಿಳಿಸ್ಲಿಕ್ಕೆ ಮುಂದಾದ. ದ ಟೀಮ್ ಅಗ್ರೀಡ್ ದಟ್
ದಿಸ್ ಫೈಂಡಿಂಗ್ ಕುಡ್ ಲೀಡ್ ಟು ದಿ ಅಕ್ವಿಟಲ್ ಆಫ್ ದಿ ಅಕ್ಯೂಸ್ಡ್. ಈ ಒಂದು ಸಾಕ್ಷಿಯಿಂದಾಗಿ ಅಕ್ವಿಟಲ್, ಅಕ್ವಿಟಲ್ ಅಂತಂದ್ರೆ ನಿರ್ದೋಷಿ, ಖುಲಾಸೆ ಆಗೋದು. ಅಕ್ಯೂಸ್ ಆಗಿರೋದು, ಆರೋಪಿ ಇರ್ತಾರಲ್ವಾ, ಅವರು ನಿರ್ದೋಷಿ ಅಂತ ಬಿಡುಗಡೆ ಆಗೋದು. ಹಾಗಾಗಿ ಈ ಒಂದು ಎವಿಡೆನ್ಸ್ ಇಂದ ಅವರು ನಿರ್ದೋಷಿ ಅಂತ ಪ್ರೂವ್ ಆಗಬಹುದು ಅಂತ ಎಲ್ಲರೂ ಒಪ್ಕೊಂಡ್ರು. ಇನ್ನು ಇವತ್ತಿನ ಒಂದು ಆರ್ಟಿಕಲ್ ನೋಡೋಣ. ಸಾರಿ, ವರ್ಲ್ಡ್ ಕೋರ್ಟ್ಸ್ ಅಡ್ವೈಸರಿ ಒಪಿನಿಯನ್ ಬೂಸ್ಟ್ ಕ್ಲೈಮೇಟ್ ಆಕ್ಷನ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನೀವು ಕೇಳಿರಬಹುದು. UN ಮತ್ತೆ ICJ ಅವಾಗ ಸುದ್ದಿಲಿ ಇರುತ್ತವೆ. ಟ್ರಂಪ್ ಅವರು ಸಹ ಕೆಲವೊಂದ್ಸಾರಿ ಇದರ ನಿರ್ಣಯಗಳನ್ನು ಒಪ್ಪೋದಿಲ್ಲ, ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಇವತ್ತು ಯಾಕೆ ಸುದ್ದಿಲಿದೆ ICJ? ಎಡಿಟೋರಿಯಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ICJ has said that all countries have legal duties to fight climate change. ಪ್ರತಿ ದೇಶಕ್ಕೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಲೀಗಲ್ ಡ್ಯೂಟಿ, ಅದೊಂದು ಕಾನೂನಾತ್ಮಕವಾಗಿ ಅದರ ಕರ್ತವ್ಯ. ಅದು ಆ ಪ್ರತಿ ದೇಶ ಆ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ರಿಚ್ ಕಂಟ್ರೀಸ್ ಮಸ್ಟ್ ಹೆಲ್ಪ್ ಪುವರರ್ ಒನ್ಸ್. ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಹೆಲ್ಪ್ ಮಾಡಬೇಕು. ಅಂಡ್ ಇವನ್ ಇಫ್ ಅ ಕಂಟ್ರಿ ಲೀವ್ಸ್ ಕ್ಲೈಮೇಟ್ ಅಗ್ರಿಮೆಂಟ್ಸ್ ಸ್ಟಿಲ್ ಹ್ಯಾಸ್ ಅಬ್ಲಿಗೇಷನ್ ಅಂಡರ್ ಇಂಟರ್ನ್ಯಾಷನಲ್ ಲಾ. ಒಂದ್ ವೇಳೆ ಯಾವ್ಯಾವ ಅಗ್ರಿಮೆಂಟ್ ಇಂದ ಹೊರಗೆ ಬಂದ್ಬಿಡ್ಬಹುದು ಕೆಲವು ದೇಶಗಳು, ಆದ್ರೆ ಆದ್ರೂ ಸಹ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಅವರಿಗೂ ಸಹ ಅಬ್ಲಿಗೇಷನ್ಗಳಿರುತ್ತೆ. ಅವರು ಸಹ ಇದೆಲ್ಲ ತಮ್ಮ ಡ್ಯೂಟಿಯನ್ನ ಸರಿಯಾಗಿ ಪಾಲನೆ ಮಾಡಲೇಬೇಕು. ಹಾಗಾದ್ರೆ ಏನು ICJ ಅಂತಂದ್ರೆ ಒಂಥರ ವರ್ಲ್ಡ್ ಕೋರ್ಟ್ ಅಂತ ಹೇಳ್ಬಹುದು. ಟಾಪ್ UN ಕೋರ್ಟ್ ಇದು, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಟಾಪ್ ಕೋರ್ಟ್. ಏನ್ ಮಾಡುತ್ತೆ? ದಟ್ ಗಿವ್ಸ್ ಲೀಗಲ್ ಒಪಿನಿಯನ್ಸ್ ಆನ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಅಭಿಪ್ರಾಯಗಳನ್ನ ಕೊಡುತ್ತೆ. ಮತ್ತೆ ಏನ್ ಮಾಡುತ್ತೆ? ಸಮ್ ಟೈಮ್ಸ್ ಇಟ್ ಗಿವ್ಸ್ ಅಡ್ವೈಸರಿ ಒಪಿನಿಯನ್ಸ್. ಅಡ್ವೈಸರಿ ಒಪಿನಿಯನ್ ಅಂತಂದ್ರೆ ನಾಟ್ ಲೀಗಲಿ ಬೈಂಡಿಂಗ್ ಲೈಕ್ ಅ ಜಡ್ಜ್ಮೆಂಟ್, ಬಟ್ ಸ್ಟಿಲ್ ವೆರಿ ಇನ್ಫ್ಲೂಯೆನ್ಷಿಯಲ್. ಬೈಂಡಿಂಗ್ ಅಂತಂದ್ರೆ ನಾವು ಕೆಲವು ಸಾರಿ ನೋಡಿದ್ವಲ್ವಾ, ಪ್ರೆಸಿಡೆಂಟ್ ವಿಷಯ ಬಂದಾಗೆಲ್ಲ ನೋಡ್ತಾ ಇರ್ತೀವಿ. ಬೈಂಡಿಂಗ್ ಅಂತಂದ್ರೆ ಅದಕ್ಕೆ ಬಾಧ್ಯತೆ, ಅದಕ್ಕೆ ಬದ್ಧರಾಗಿರೋದು, ಅದನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ಆರ್ಡರ್ ತರ. ಆದ್ರೆ ಈ ICJ ಹೇಳೋದು ಅಡ್ವೈಸರಿ ಒಪಿನಿಯನ್ಸ್ ಆಗಿರುತ್ತೆ. ಅಂತ ಒಪಿನಿಯನ್ ಕೊಟ್ಟಾಗ ಅದು ಬೈಂಡಿಂಗ್ ಆಗಿರೋದಿಲ್ಲ ಜಡ್ಜ್ಮೆಂಟ್ ತರ, ಆದ್ರೆ ಅದು ಇನ್ಫ್ಲೂಯೆನ್ಷಿಯಲ್. ಆದ್ರೆ ಅದರಿಂದಾಗಿ ಎಷ್ಟೋ ಕಡೆ ದೊಡ್ಡ ಬದಲಾವಣೆಗಳಾಗಬಹುದು. ಉದಾಹರಣೆಗೆ ನೋಡಿ, ICJ ಅಡ್ವೈಸರಿ ಒಪಿನಿಯನ್ ಆಧಾರದ ಮೇಲೆ UK ಅಗ್ರೀಡ್ ಟು ಹ್ಯಾಂಡ್ ಓವರ್ ದಿ ಚಾಗೋಸ್ ಐಲ್ಯಾಂಡ್ ಟು ಮಾರಿಷಿಯಸ್. UK ಏನ್ ಮಾಡಿದೆ? ಮೊದಲು ಚಾಗೋಸ್ ಐಲ್ಯಾಂಡ್ ಅದರ ಆಳ್ವಿಕೆಯಲ್ಲಿತ್ತು, ಈಗ ಅದನ್ನ ಮಾರಿಷಿಯಸ್ಗೆ ಬಿಟ್ಕೊಡ್ಲಿಕ್ಕೆ ಮುಂದಾಗಿದೆ. ಇನ್ನು ದಿಸ್ ಟೈಮ್ ಈಗ ICJ ಗೇವ್ ಆನ್ ಒಪಿನಿಯನ್ ಆನ್ ವಾಟ್ ಕಂಟ್ರೀಸ್ ಮಸ್ಟ್ ಡೂ ಟು ಫೈಟ್ ಕ್ಲೈಮೇಟ್ ಚೇಂಜ್. ಅಂತಂದ್ರೆ ಈಗ ಕ್ಲೈಮೇಟ್ ಚೇಂಜ್ ಎಲ್ಲಾ ಕಡೆ ಇರುವ ಸಮಸ್ಯೆ, ಅದರ ವಿರುದ್ಧ ಹೋರಾಡ್ಲಿಕ್ಕೆ ಅಥವಾ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಎಲ್ಲಾ ದೇಶಗಳು ಏನ್ ಮಾಡಬೇಕು ಅನ್ನೋದರ ಕುರಿತಾಗಿ ಒಂದು ಒಪಿನಿಯನ್ ಕೊಟ್ಟಿದೆ. ಹಾಗಾದ್ರೆ ವಾಟ್ ಇಡ್ ದಿ ಕೋರ್ಟ್ ಸೇ ಅಬೌಟ್ ಸ್ಟೇಟ್ ಅಬ್ಲಿಗೇಷನ್? ಏನು ಹಾಗಾದ್ರೆ ಬೇರೆ ಬೇರೆ ರಾಷ್ಟ್ರಗಳ ಕರ್ತವ್ಯ ಏನು, ಅವರ ಡ್ಯೂಟಿ ಏನು ಅನ್ನೋದ್ರ ಬಗ್ಗೆ ಏನ್ ಹೇಳುತ್ತೆ ICJ ಅಂತಂದ್ರೆ, ಮೊದಲನೇದು ಪ್ರೊಟೆಕ್ಟ್ ದಿ ಕ್ಲೈಮೇಟ್, ಪರಿಸರವನ್ನ ಅಥವಾ ವಾತಾವರಣವನ್ನ, ಇಡೀ ಭೂಮಿಯನ್ನ ರಕ್ಷಣೆ ಮಾಡೋದು ಎಲ್ಲರ ಕರ್ತವ್ಯ. ಎವ್ರಿ ಕಂಟ್ರಿ ಹ್ಯಾಸ್ ಅ ಲೀಗಲ್ ಡ್ಯೂಟಿ ಟು ಪ್ರೊಟೆಕ್ಟ್ ದಿ ಕ್ಲೈಮೇಟ್ ಸಿಸ್ಟಮ್. ಈ ಕ್ಲೈಮೇಟ್ ಸಿಸ್ಟಮ್ ಅನ್ನ ರಕ್ಷಣೆ ಮಾಡೋದು ಪ್ರತಿ ದೇಶದ ಒಂದು ಡ್ಯೂಟಿ, ಅದು ಲೀಗಲ್ ಡ್ಯೂಟಿ. ಅದು ಫಾಲೋ ಸೈಂಟಿಫಿಕ್ ಕನ್ಸೆನ್ಸಸ್ ಅಂತಂದ್ರೆ ಎಲ್ಲಾ ದೇಶಗಳು ಏನ್ ಮಾಡ್ಬೇಕು ಅಂತಂದ್ರೆ, ದೇ ಮಸ್ಟ್ ಯೂಸ್ ದಿ ಲೇಟೆಸ್ಟ್ ಸೈನ್ಸ್, ನಾಟ್ ಜಸ್ಟ್ ಓಲ್ಡ್ ಟ್ರೀಟಿ ಟೆಕ್ಸ್ಟ್. ಈಗ ಉದಾಹರಣೆಗೆ ಪ್ಯಾರಿಸ್ ಅಗ್ರಿಮೆಂಟ್ ಅಂತಿದೆ. ಇದೇನ್ ಹೇಳುತ್ತೆ? ಪ್ಯಾರಿಸ್ ಅಗ್ರಿಮೆಂಟ್ ಸೇಸ್ ಲಿಮಿಟ್ ವಾರ್ಮಿಂಗ್ ವೆಲ್ ಬಿಲೋ 2 ಡಿಗ್ರಿ ಸೆಲ್ಸಿಯಸ್, ಟ್ರೈ ಫಾರ್ 1.5 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ತಾಪಮಾನವನ್ನ 2 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು, ಅಥವಾ ಅದಕ್ಕಿಂತ ಕಡಿಮೆ ಅಂತಂದ್ರೆ 1.5 ಡಿಗ್ರಿ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳುತ್ತೆ. ಅದೇ ಕೋರ್ಟ್ ಏನ್ ಹೇಳ್ತಾ ಇದೆ? 1.5 ಡಿಗ್ರಿ ಇಸ್ ದ ರಿಯಲ್ ಟಾರ್ಗೆಟ್. ಇವರು 2 ಡಿಗ್ರಿ ಟಾರ್ಗೆಟ್ ಕೊಟ್ಟಿದ್ರು, 1.5 ಡಿಗ್ರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಆದ್ರೆ ಕೋರ್ಟ್ ಈಗ ICJ ಹೇಳೋದು 1.5 ಡಿಗ್ರಿ ಸೆಲ್ಸಿಯಸ್ ನಿಜವಾದ ಟಾರ್ಗೆಟ್ ಕೊಡಬೇಕು. ಯಾಕಂತಂದ್ರೆ ಸೈನ್ಸ್ ಮತ್ತೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅದರೆಲ್ಲ ಡಿಸೈಡ್ ಮಾಡಿದ ಹಾಗೆ ನಿಜವಾಗ್ಲೂ ಎಲ್ಲ ದೇಶಗಳು 1.5 ಡಿಗ್ರಿಗೆ ಟಾರ್ಗೆಟ್ ಇಟ್ಕೊಳ್ಬೇಕು. ಹಾಗಾಗಿ ಸೈನ್ಸ್ ಮೂಲಕ ಅದನ್ನ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು, ರಿಸರ್ಚ್ಗಳು ಹಾಗೆ ಹೇಳ್ತಾ ಇದೆ, ಅದನ್ನ ಫಾಲೋ ಮಾಡಿ. ಇನ್ನು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್, NDC ಅಂತ ಕರೀತಾರೆ. ದೀಸ್ ಆರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ಸ್ ದಟ್ ಈಚ್ ಕಂಟ್ರಿ ಸಬ್ಮಿಟ್ಸ್. ಅಂತಂದ್ರೆ ಪ್ರತಿ ದೇಶ ಕ್ಲೈಮೇಟ್ಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ, ನಾವು ಸಹ ನೆಟ್ ಕಾರ್ಬನ್ ಝೀರೋ ಎಮಿಷನ್ ಅದನ್ನೆಲ್ಲ ಮಾಡ್ತೀವಲ್ವಾ, ಸಾರಿ. ಹಾಗಾಗಿ ಪ್ರತಿ ದೇಶ ಏನೇನ್ ಮಾಡ್ಬೇಕು ಅದನ್ನ ಸಬ್ಮಿಟ್ ಮಾಡ್ಬೇಕು. ಪ್ರತಿ ದೇಶ ಸಬ್ಮಿಟ್ ಮಾಡುತ್ತೆ.
ಕೋರ್ಟ್ ಏನ್ ಹೇಳ್ತಾ ಇದೆ, ಕಂಟ್ರೀಸ್ ಕೆನಾಟ್ ಮೇಕ್ ವೀಕ್ ಪ್ಲಾನ್ಸ್. ಈಗ ಪ್ರತಿ ದೇಶ ತನಗೆ ಬೇಕಾದ ಒಂದು ಪ್ಲಾನ್ ಅನ್ನ ಮಾಡಿ ಸಬ್ಮಿಟ್ ಮಾಡಬೇಕು. ಆದ್ರೆ ಹಾಗಂತ ಏನೇನೋ ವೀಕ್ ಪ್ಲಾನ್ ಗಳನ್ನ ಮಾಡಿ ಸಬ್ಮಿಟ್ ಮಾಡೋ ಹಾಗಿಲ್ಲ. ಬಿಕಾಸ್ ದೇ ವಾಂಟ್ ಟು, ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಅಂತಂದ್ರೆ ತಮಗೆ ಬೇಕು. ತಮಗೆ ಈಗ ಒಂದು ದೇಶ ಎ ಅಂತ ಒಂದು ದೇಶ ಇದೆ ಅಂತಿದ್ರೆ ಅದಕ್ಕೆ ಎಲ್ಲ ಇಂಡಸ್ಟ್ರಿಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಇರುತ್ತೆ, ಜಾಸ್ತಿ ಎಮಿಷನ್ ಮಾಡಬೇಕು ಅಂತ ಇರುತ್ತೆ. ಅವಾಗ ತನಗೆ ಬೇಕಾದ ರೀತಿಯದು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಂಡು ಸಬ್ಮಿಟ್ ಮಾಡುತ್ತೆ. ನನ್ನ ಟಾರ್ಗೆಟ್ ಇದು, ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡ್ತೇನೆ, ಮತ್ತೆ ಕಾರ್ಬನ್ ಎಮಿಷನ್ ನ ಝೀರೋಕ್ಕೆ ಒಂದು 100 ವರ್ಷಗಳ ನಂತರ ತರ್ತೇನೆ ಅಂತ ಹಾಗೆ ಹೇಳ್ಬಹುದು. ಹಾಗೆ ಮಾಡೋದ್ರ ಬದಲು ಅಂತ ವೀಕ್ ಪ್ಲಾನ್ ಗಳನ್ನ ಮಾಡದೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ಲಾನ್ಸ್ ಮಸ್ಟ್ ಶೋ ಹೈಯೆಸ್ಟ್ ಪಾಸಿಬಲ್ ಆಂಬಿಷನ್ ಅಂಡ್ ಬಿ ಅಚೀವೇಬಲ್. ಅಂತಂದ್ರೆ ಜಾಸ್ತಿ ಆದಷ್ಟು ದೊಡ್ಡ ಗುರಿಗಳನ್ನ ಇಟ್ಕೊಳ್ಬೇಕು, ಮತ್ತೆ ಅದು ಅಚೀವ್ ಮಾಡುವ ರೀತಿಯಲ್ಲಿ ಇರಬೇಕು. ಇನ್ನು ಡ್ಯೂ ಡಿಲಿಜೆನ್ಸ್ ಅಂಡ್ ಕೋಆಪರೇಷನ್ ಅಂತಂದ್ರೆ ಕಂಟ್ರೀಸ್ ಮಸ್ಟ್ ಆಕ್ಟ್ ಇನ್ ಗುಡ್ ಫೇತ್ ಅಂಡ್ ಟೇಕ್ ರಿಯಲ್ ಕ್ಯಾಪಬಲ್ ಆಕ್ಷನ್ ಟು ಮೀಟ್ ಟಾರ್ಗೆಟ್ಸ್. ಪ್ರತಿ ದೇಶವೂ ಸಹ ಸರಿಯಾದ ರೀತಿಯಲ್ಲಿ ತನ್ನ ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ, ಅಂತಂದ್ರೆ ಟಾರ್ಗೆಟ್ ಅನ್ನ ತಲುಪಲಿಕ್ಕೆ ಕೆಪಾಬಲ್ ಆಗಿರುವಂತ ಆಕ್ಷನ್ ಗಳನ್ನ, ನೈಜವಾಗಿರುವ, ಅಂತಂದ್ರೆ ಸುಮ್ಮನೆ ಏನೇನೋ ಮಾಡ್ತಾ ಇರೋದಲ್ಲ, ಫೇಕ್ ನ್ಯೂಸ್ ತರ ಏನೇನೋ ಕ್ರಿಯೇಟ್ ಮಾಡೋದಲ್ಲ, ಸರಿಯಾಗಿ ಎಲ್ಲವನ್ನ ನಿಭಾಯಿಸಬೇಕು. ಕೋಆಪರೇಷನ್ ಇರಬೇಕು. ಇದ್ರ ಜೊತೆ ಇನ್ನೊಂದು ಪಾಯಿಂಟ್, ಕ್ಲೈಮೇಟ್ ಜಸ್ಟಿಸ್ ಅಂಡ್ ದಿ ಗ್ಲೋಬಲ್ ನಾರ್ತ್ ಸೌತ್ ಡಿವೈಡ್. ನಿಮ್ಗೆ ಗೊತ್ತಿದೆ, ರಿಚ್ ಕಂಟ್ರೀಸ್ ಗಳಿಗೆಲ್ಲ ನಾವು ಗ್ಲೋಬಲ್ ನಾರ್ತ್ ಅಂತ ಕರೀತೇವೆ, ಮತ್ತೆ ಡೆವಲಪಿಂಗ್ ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಪೂವರ್ ಕಂಟ್ರೀಸ್ ಗಳೆಲ್ಲ ಗ್ಲೋಬಲ್ ಸೌತ್ ಅಲ್ಲಿ ಬರುತ್ತವೆ. ಇನ್ನು CBDRRC ಪ್ರಿನ್ಸಿಪಲ್ ಅಂತಿದೆ. ಇದೇನ್ ಹೇಳುತ್ತೆ, ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರೆಸ್ಪೆಕ್ಟಿವ್ ಕೆಪಾಬಿಲಿಟೀಸ್. ಇದ್ರ ಪ್ರಕಾರ ರಿಚ್ ಕಂಟ್ರೀಸ್ ಗಳಿದೆಯಲ್ವಾ, ಗ್ಲೋಬಲ್ ನಾರ್ತ್ ಅಂತ ಹೇಳಿದ್ವಿ, ದೇ ಹ್ಯಾವ್ ಹಿಸ್ಟೋರಿಕಲಿ ಪೊಲ್ಯೂಟೆಡ್ ಮೋರ್. ಅವರೆಲ್ಲ ಯಾಕೆ ಹೇಗೆ ರಿಚ್ ಆಗಿದ್ರು ಅಂತಂದ್ರೆ, ರಿಚ್ ಆಗಿರೋ ಕಾರಣ ಅಷ್ಟು ಪೊಲ್ಯೂಷನ್ ಅನ್ನ ಮಾಡಿದ್ದಾರೆ, ಇಂಡಸ್ಟ್ರಿಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಭೂಮಿಯ ರಿಸೋರ್ಸ್ ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಹಾಗಾಗಿ ಅವ್ರು ರಿಚ್ ಆಗಿ ಈಗ ಜಾಸ್ತಿ ಹಣವನ್ನ ಹೊಂದಿದ್ದಾರೆ. ಹಾಗಾಗಿ ಇವರು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು, ದೇ ಮಸ್ಟ್ ಡೂ ಮೋರ್. ಇನ್ನು ಪುವರ್ ಕಂಟ್ರೀಸ್ ಗಳಿದೆಯಲ್ವಾ, ಅವರು ಇವರಷ್ಟು ರಿಚ್ ಕಂಟ್ರೀಸ್ ಗಳಷ್ಟು ಪೊಲ್ಯೂಷನ್ ಮಾಡಿಲ್ಲ, ಆದ್ರೂ ಸಹ ಇವ್ರ ಮೇಲೂ ಸಹ ರೆಸ್ಪಾನ್ಸಿಬಿಲಿಟಿ ಇದೆ. ದೇ ಶುಡ್ ಆಲ್ಸೋ ಸ್ಟಿಲ್ ಆಕ್ಟ್, ಬಟ್ ವಿತ್ ಸಪೋರ್ಟ್. ಸಪೋರ್ಟ್ ಯಾರ್ದು? ಈ ರಿಚ್ ಕಂಟ್ರೀಸ್ ಗಳ ಸಪೋರ್ಟ್ ತೆಗೆದುಕೊಂಡು ಇವರು ಸಹ ಕ್ರಮಗಳನ್ನ ಕೈಗೊಳ್ಬೇಕು. ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ರಿಚ್ ಕಂಟ್ರೀಸ್ ಮಸ್ಟ್ ಗಿವ್ ಮನಿ ಅಂಡ್ ಟೆಕ್ನಾಲಜಿ ಟು ಪುವರರ್ ಒನ್ಸ್. ಈ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಒಂದು ಹಣ, ಮನಿ, ಇನ್ನೊಂದು ಟೆಕ್ನಾಲಜಿ. ಈಗ ಕಾರ್ಬನ್ ಎಮಿಷನ್ ಕಡಿಮೆ ಮಾಡುವಂತ ಟೆಕ್ನಾಲಜಿ ಇರಬಹುದು, ಪರಿಸರ ಸ್ನೇಹಿ ಇಂಧನಗಳು, ರಿನ್ಯೂಯಬಲ್ ಎನರ್ಜಿ, ಇದಕ್ಕೆ ಬೇಕಾದಂತ ಟೆಕ್ನಾಲಜಿಯನ್ನ ಕೊಡಬೇಕು. ಯಾರು? ರಿಚ್ ಕಂಟ್ರೀಸ್ಗಳು. ಯಾರಿಗೆ? ಬಡ ದೇಶಗಳಿಗೆ. ಅದರಿಂದ ಏನಾಗುತ್ತೆ, ಒಂದು ಮಿಟಿಗೇಷನ್ ಅಂದ್ರೆ ಎಮಿಷನ್ ಅನ್ನ ಕಡಿಮೆ ಮಾಡುದು, ರೆಡ್ಯೂಸಿಂಗ್ ಎಮಿಷನ್. ಇನ್ನೊಂದು ಅಡಾಪ್ಟೇಷನ್. ಅಡಾಪ್ಟೇಷನ್ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋ ಕ್ಲೈಮೇಟ್ ಚೇಂಜ್ಗೆ ಹೇಗೆ ನಾವು ಬದಲಾಗೋದು, ಯಾವ ರೀತಿ ನಮ್ಮನ್ನ ಒಗ್ಗಿಸ್ಕೊಳ್ಳೋದು, ಅದಕ್ಕೆ ಕೋಪಿಂಗ್ ವಿತ್ ಕ್ಲೈಮೇಟ್ ಇಂಪ್ಯಾಕ್ಟ್. ಆ ಇಂಪ್ಯಾಕ್ಟ್ ಇದೆಯಲ್ವಾ, ಆ ಪರಿಣಾಮಕ್ಕೆ ನಾವು ನಮ್ಮನ್ನ ಹೇಗೆ ಒಗ್ಗಿಸ್ಕೊಳ್ಳೋದು. ಅಡಾಪ್ಟೇಷನ್ಗೆ ಮತ್ತೆ ಮಿಟಿಗೇಷನ್ಗೆ ಏನ್ ಮಾಡ್ಬೇಕು? ಮನಿ ಮತ್ತೆ ಟೆಕ್ನಾಲಜಿ ರಿಚ್ ಕಂಟ್ರೀಸ್ಗಳು ಪೂವರ್ ಕಂಟ್ರೀಸ್ಗಳಿಗೆ ಕೊಡಬೇಕು. ದಿಸ್ ಅಬ್ಲಿಗೇಷನ್ ಇಸ್ ಲೀಗಲಿ ಬೈಂಡಿಂಗ್. ಇದೆಯಲ್ವಾ, ಇದು ಲೀಗಲಿ ಬೈಂಡಿಂಗ್, ಕಾನೂನಾತ್ಮಕವಾಗಿ ಬಾಧ್ಯವಾಗಿರ್ಬೇಕು ಎಲ್ಲ ದೇಶಗಳು. ಇವನ್ ಇಫ್ ಪ್ಯಾರಿಸ್ ಅಗ್ರಿಮೆಂಟ್ ಡಸಂಟ್ ಫಿಕ್ಸ್ ಎಕ್ಸಾಕ್ಟ್ ಅಮೌಂಟ್. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಹಣ ಕೊಡಬೇಕು ಅನ್ನೋದೆಲ್ಲ ಫಿಕ್ಸ್ ಮಾಡದೇ ಇರ್ಲಿ ಸಂಬಂಧ ಇಲ್ಲ. ಈ ಕಂಟ್ರೀಸ್ಗಳು ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು. ಇಫ್ ರಿಚ್ ಕಂಟ್ರೀಸ್ ಫೇಲ್, ಜಡ್ಜ್ಡ್ ಅಗೇನ್ಸ್ಟ್ ಗುಡ್ ಫೇತ್ ಅಂಡ್ ಡ್ಯೂ ಡಿಲಿಜೆನ್ಸ್. ಅಂತಂದ್ರೆ ಒಂದ್ ವೇಳೆ ಫೇಲ್ ಆದ್ರೆ ಅವರನ್ನ ಹೇಗೆ ಜಡ್ಜ್ ಮಾಡೋದು? ಅವಾಗ ಇಫ್ ದೇ ಆನೆಸ್ಟ್ಲಿ ಟ್ರೈಡ್, ನಿಜವಾಗ್ಲೂ ಗುಡ್ ಫೇತ್ ಅಂತಂದ್ರೆ ಹೌದಾ, ನಿಜವಾಗ್ಲೂ ಅವ್ರ ಹತ್ರ ಆಗುವಷ್ಟು ಪ್ರಯತ್ನ ಮಾಡಿದಾರ ಅವರು. ಅಂಡ್ ಇಫ್ ದೇ ಡಿಡ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಲ್ ಕಂಟ್ರಿ ಶುಡ್ ಡೂ, ಅಂದ್ರೆ ಡ್ಯೂ ಡಿಲಿಜೆನ್ಸ್. ಡ್ಯೂ ಡಿಲಿಜೆನ್ಸ್ ಅಂತಂದ್ರೆ ಒಂದು ಜವಾಬ್ದಾರಿಯುತ ದೇಶ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಾಡಿದ್ಯಾ ಆ ದೇಶ, ಅದನ್ನ ಕನ್ಸಿಡರ್ ಮಾಡಿ ಅವರನ್ನ ಜಡ್ಜ್ ಮಾಡಬಹುದು. ಇನ್ನು ಮುಂದಿನ ಟರ್ಮ್ ನೋಡಿ, ಇಟ್ ಇಸ್ ನಾಟ್ ಸೆಲ್ಫ್ ಕಂಟೈನ್ಡ್ ರೆಜಿಮ್. ಅಂದ್ರೆ ಕೆಲವು ದೇಶಗಳು ಏನ್ ಹೇಳ್ತಾ ಇದಾವೆ, ಸಮ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಆರ್ಗ್ಯೂ ಮಾಡಿರೋದು ಏನಂತಂದ್ರೆ, ಕ್ಲೈಮೇಟ್ ಟ್ರೀಟೀಸ್ ಆರ್ ಸೆಲ್ಫ್ ಕಂಟೈನ್ಡ್, ಸೊ ಓನ್ಲಿ ದೋಸ್ ಟ್ರೀಟಿ ರೂಲ್ಸ್ ಅಪ್ಲೈ. ಈಗ ಉದಾಹರಣೆಗೆ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಇದೆ. ಹಾಗಾದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಕ್ಲೈಮೇಟ್ ಚೇಂಜು ಅಥವಾ ಇಂತಹ ಪರಿಸರಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೋಸ್ಕರ ಇರೋದು. ಆ ವಿಚಾರಗಳಿಗೋಸ್ಕರ ಆ ಅಗ್ರಿಮೆಂಟ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಸಾಕು, ಬೇರೆ ಯಾವುದು ಬೇಕಾಗೋದಿಲ್ಲ ಅಂತ ಕೆಲವು ಕಂಟ್ರೀಸ್ಗಳು ಹೇಳುತ್ತೆ. ಆದ್ರೆ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಕ್ಲೈಮೇಟ್ ಒಬ್ಲಿಗೇಷನ್ಸ್ ಆಲ್ಸೋ ಕಮ್ ಫ್ರಮ್ ಅದರ್ ಎನ್ವೈರನ್ಮೆಂಟಲ್ ಟ್ರೀಟೀಸ್, ಲಾ ಆಫ್ ದಿ ಸಿ, ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ. ಕೇವಲ ಯಾವುದೋ ಒಂದು ಅಗ್ರಿಮೆಂಟ್ ಮಾತ್ರ ಅಲ್ಲ, ಲಾ ಆಫ್ ದಿ ಸಿ ಬರುತ್ತೆ,
ಬೇರೆ ಬೇರೆ ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟ ಯಾವುದೇ ಲಾ ಇರಲಿ ಅದೆಲ್ಲವನ್ನ ಫಾಲೋ ಮಾಡಬೇಕು. ಆಲ್ಸೋ ಟೈ ಟು ಹ್ಯೂಮನ್ ರೈಟ್ಸ್ ಅಲ್ವಾ, ಉತ್ತಮ ವಾತಾವರಣದಲ್ಲಿ ಬದುಕೋದು, ಒಳ್ಳೆಯ ಪರಿಸರವನ್ನು ಹೊಂದೋದು ಎಲ್ಲಾ ಮನುಷ್ಯರ ಹಕ್ಕು ಅದು. ಎಸ್ಪೆಷಲಿ ಫಾರ್ ವಲ್ನರೇಬಲ್ ಗ್ರೂಪ್ಸ್ ಲೈಕ್ ಸ್ಮಾಲ್ ಐಲ್ಯಾಂಡ್ ನೇಷನ್ಸ್. ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಇಂದ ಮೊದಲು ಹೆಚ್ಚು ಅಪಾಯಕ್ಕೊಳಗಾಗೋರು ಸ್ಮಾಲ್ ಐಲ್ಯಾಂಡ್ ನೇಷನ್ಗಳು. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ, ಸಮುದ್ರ ಮಟ್ಟ ಏರಿಕೆ ಆಗುತ್ತೆ, ಆವಾಗ ಹೆಚ್ಚು ಅಪಾಯಕ್ಕೊಳಗಾಗೋರು ಇವರು. ಯಾಕಂತಂದ್ರೆ ಸ್ಮಾಲ್ ಐಲ್ಯಾಂಡ್, ಸಣ್ಣ ಸಣ್ಣ ದ್ವೀಪಗಳು, ಸಮುದ್ರ ಮಟ್ಟ ಏರಿಕೆ ಆದ್ರೆ ಅಂತಹ ದ್ವೀಪಗಳು ಬೇಗ ಮುಳುಗ್ ಹೋಗ್ಬಿಡುತ್ತೆ. ಅಂತಹ ವಲ್ನರೇಬಲ್ ಗ್ರೂಪ್ಸ್ ಗಳಿಗೆ, ದುರ್ಬಲ ವರ್ಗಗಳನ್ನ ಸಹ ನಾವು ಕನ್ಸಿಡರ್ ಮಾಡಬೇಕು. ಇವನ್ ಇಫ್ ಅ ಕಂಟ್ರಿ ವಿತ್ಡ್ರಾ ಫ್ರಮ್ ಪ್ಯಾರಿಸ್ ಅಗ್ರಿಮೆಂಟ್ ಲೈಕ್ US once did, ಸ್ಟಿಲ್ ಹ್ಯಾಸ್ ಅ ಕ್ಲೈಮೇಟ್ ಡ್ಯೂಟೀಸ್. US ಎಲ್ಲ ಮಾಡುತ್ತಲ್ವಾ, ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಹೊರಗೋಗ್ಬಿಡೋದು. ಆದ್ರೂ ಅಗ್ರಿಮೆಂಟ್ ಇಂದ ಹೊರಗೋಗಿರ್ಬಹುದು, ಆದ್ರೆ ಕರ್ತವ್ಯವನ್ನ ಪಾಲಿಸಲೇಬೇಕು. ಕ್ಲೈಮೇಟ್ ಆಕ್ಷನ್ ಮಸ್ಟ್ ಆಲ್ಸೋ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಹಾಗಾಗಿ ನಾವು ತೆಗೆದುಕೊಳ್ಳುವ ಕ್ಲೈಮೇಟ್ ರಿಲೇಟೆಡ್ ಯಾವುದೇ ಆಕ್ಷನ್ ಇರಲಿ, ಅದರಿಂದ ಮಾನವ ಹಕ್ಕುಗಳನ್ನ ಸಹ ರಕ್ಷಣೆ ಮಾಡಬೇಕು. ಇನ್ನು ಕಾಸೇಷನ್ ರೆಸ್ಪಾನ್ಸಿಬಿಲಿಟಿ, ಇಲ್ಲೇನ್ ಹೇಳ್ತಾ ಇದ್ದಾರೆ, ಸಮ್ ಕಂಟ್ರೀಸ್ ಸೆಡ್ ಯು ಕಾಂಟ್ ಪ್ರೂವ್ ವಿಚ್ ಕಂಟ್ರಿ ಕಾಸ್ಡ್ ವಾಟ್ ಡ್ಯಾಮೇಜಸ್ ಎಕ್ಸಾಕ್ಟ್ಲಿ. ಕೆಲವು ದೇಶಗಳ ಆರ್ಗ್ಯುಮೆಂಟ್ ಏನಂತಂದ್ರೆ, ಯಾವ ದೇಶ ಎಷ್ಟು ಹಾನಿ ಮಾಡಿದೆ, ಎಷ್ಟು ಡ್ಯಾಮೇಜ್ ಮಾಡಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಅದಕ್ಕೇನ್ ಕೋರ್ಟ್ ಹೇಳ್ತು, ಎಸ್ ಯು ಕ್ಯಾನ್. ಸೈನ್ಸ್ ಕ್ಯಾನ್ ಎಸ್ಟಿಮೇಟ್ ಈಚ್ ಕಂಟ್ರಿ ಶೇರ್ ಆಫ್ ಟೋಟಲ್ ಎಮಿಷನ್. ಸೈನ್ಸ್ ಅನ್ನ ಯೂಸ್ ಮಾಡಿ, ಸೈಂಟಿಫಿಕ್ ರಿಸರ್ಚ್ ಯೂಸ್ ಮಾಡಿ ನಾವು ಪ್ರತಿ ಕಂಟ್ರಿ ಎಷ್ಟು ಪೊಲ್ಯೂಟ್ ಮಾಡಿದೆ, ಎಷ್ಟು ಎಮಿಷನ್ ಮಾಡಿದೆ, ಟೋಟಲ್ ಎಮಿಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು, ಪಾಸ್ಟ್ ಮತ್ತೆ ಪ್ರೆಸೆಂಟ್. ಸೊ ಕಂಟ್ರೀಸ್ ಕ್ಯಾನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಂಡಿವಿಜುವಲಿ. ಪ್ರತಿ ದೇಶವನ್ನ ವೈಯಕ್ತಿಕವಾಗಿ ಜವಾಬ್ದಾರಿಯುತವಾಗಿದೆಯಾ ಅಂತ ನಾವು ಚೆಕ್ ಮಾಡಬಹುದು. ಇದ್ರ ಜೊತೆ ರೋಲ್ ಆಫ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್, ಉದಾಹರಣೆಗೆ ನೋಡಿ ವನಾಟು ಅಂತಿದೆ, ಟುವಾಲು, ಮಾಲ್ಡೀವ್ಸ್, ದೇ ಆರ್ ಎಟ್ ಹೈ ರಿಸ್ಕ್ ಆಫ್ ಡಿಸ್ಅಪಿಯರಿಂಗ್ ಡ್ಯೂ ಟು ರೈಸಿಂಗ್ ಸೀಸ್ ಅಲ್ವಾ. ಸಮುದ್ರ ಮಟ್ಟ ಏರ್ತಾ ಇದೆಯಲ್ವಾ, ಇದರಿಂದಾಗಿ ಆ ದೇಶಗಳು ಕಣ್ಮರೆ ಆಗ್ಬಿಡ್ಬಹುದು, ಅಷ್ಟು ಒಂದು ಭಯದ ವಾತಾವರಣದಲ್ಲಿ ಇದಾವೆ. ಹಾಗಾಗಿ ದೇ ಪುಶ್ಡ್ ದಿ UN ಟು ಗೆಟ್ ದಿಸ್ ಅಡ್ವೈಸರಿ ಒಪಿನಿಯನ್. ಇಂಥ ಎಲ್ಲ ದೇಶಗಳು, ಸ್ಮಾಲ್ ಐಲ್ಯಾಂಡ್ ಕಂಟ್ರೀಸ್ ಗಳೆಲ್ಲ ಸೇರ್ಕೊಂಡು ವಿಶ್ವಸಂಸ್ಥೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾವೆ. ಹಾಗಾಗಿ ಇಂಥ ಅಡ್ವೈಸರಿ ಒಪಿನಿಯನ್ ನ ಕೊಡ್ಲಿಕ್ಕೆ ಒಂದು ಒತ್ತು ಕೊಟ್ಟಿದ್ದಾವೆ. ದಿಸ್ ಇಸ್ ಅ ಬಿಗ್ ಲೀಗಲ್ ವಿನ್ ಫಾರ್ ದೆಮ್. ಈಗ ICJ ಈ ಒಂದು ಅಡ್ವೈಸರಿ ಒಪಿನಿಯನ್ ಹೇಳಿದೆಯಲ್ವಾ, ಇದು ಒಂದು ಲೀಗಲ್ ವಿನ್ ಇಂತಹ ದೇಶಗಳಿಗೆ. ಇದರಿಂದ ಅವರಿಗೇನು ಉಪಯೋಗ, ಇಟ್ ವಿಲ್ ಹೆಲ್ಪ್ ದೆಮ್ ಟು ಹೋಲ್ಡ್ ಬಿಗ್ ಪೊಲ್ಯೂಟರ್ಸ್ ಅಕೌಂಟೇಬಲ್. ದೊಡ್ಡ ದೊಡ್ಡ ದೇಶಗಳಿರುತ್ತವೆ, ಚಿಕ್ಕ ದೇಶಗಳಿಗೆ ಏನ್ ಬೇಕಾದ್ರೂ ಆಗ್ಲಿ ಅಂತ ಸುಮ್ಮನೆ ತಂಪಾಡಿಗೆ ತಾವು ಇರ್ತಾವಲ್ವಾ, ಅವರು ಚಿಕ್ಕ ದೇಶಗಳು ಹೇಗ್ ಬೇಕಾದ್ರೂ ದಬ್ಬಾಳಿಕೆ ಮಾಡ್ತಾ ಇರುವಂತಹ ದೇಶಗಳು ಇರುತ್ತೆ. ಹಾಗಾಗಿ ಅವರು ಸಹ ಪೊಲ್ಯೂಟ್ ಮಾಡಿದ್ರೆ ಅಕೌಂಟೆಬಿಲಿಟಿ, ಹೊಣೆಗಾರಿಕೆಯನ್ನು ಹೊತ್ಕೋಬೇಕು. ಮತ್ತೆ ಡಿಮ್ಯಾಂಡ್ ಮೋರ್ ಆಂಬಿಷಿಯಸ್ ಆಕ್ಷನ್, ಒಳ್ಳೆ ಕ್ರಮಗಳನ್ನ ಕೈಗೊಳ್ಳೋದ್ರ ಕಡೆ ಮುಖ ಮಾಡಬೇಕು. ಸ್ಟ್ರೆಂಥನ್ ಕ್ಲೈಮೇಟ್ ಲಾಸೂಟ್ಸ್ ಗ್ಲೋಬಲಿ, ಇಡೀ ಜಗತ್ನಲ್ಲಿ ಕ್ಲೈಮೇಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಕಾನೂನುಗಳನ್ನ ಇನ್ನಷ್ಟು ಬಲಗೊಳಿಸೋದಕ್ಕೆ ಇವರ ಒಂದು ಕಾರ್ಯ ಈಗ ಹೆಲ್ಪ್ ಮಾಡುತ್ತೆ. ಇನ್ನು ಹೌ ಗ್ಲೋಬಲ್ ಸೌತ್ ಕ್ಯಾನ್ ಯೂಸ್ ದಿಸ್. ಗ್ಲೋಬಲ್ ಸೌತ್ ಅಂದ್ರೆ ನಾವು ಬರ್ತೇವೆ, ಡೆವಲಪಿಂಗ್ ಕಂಟ್ರೀಸ್ಗಳು, ಪೂರರ್ ಕಂಟ್ರೀಸ್ಗಳೆಲ್ಲ ಬರ್ತವೆ. ಕಂಟ್ರೀಸ್ ಲೈಕ್ ಇಂಡಿಯಾ ಏನ್ ಮಾಡಬಹುದು, ಕ್ಯಾನ್ ಪ್ರೆಷರ್ ಡೆವಲಪ್ಡ್ ನೇಷನ್ಸ್ ಟು ಗಿವ್ ಮೋರ್ ಫಿನಾನ್ಸ್ ಅಂಡ್ ಟೆಕ್ನಾಲಜಿ. ನಾವು ಈಗ ಡೆವಲಪ್ಡ್ ನೇಷನ್ಗಳ ಹತ್ರ ಜಾಸ್ತಿ ಹಣ ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬಹುದು, ಪ್ರೆಷರ್ ಹಾಕಬಹುದು ಅವ್ರ ಮೇಲೆ. ಪುಷ್ ಬ್ಯಾಕ್ ಅಗೇನ್ಸ್ಟ್ ಅನ್ಫೇರ್ ಕ್ಲೈಮೇಟ್ ಪಾಲಿಸೀಸ್ ದಟ್ ಹರ್ಟ್ ಡೆವಲಪಿಂಗ್ ಕಂಟ್ರೀಸ್. ಆ ದೇಶಗಳು ತಮಗೆ ಬೇಕಾಗಿರೋ ಪಾಲಿಸಿಗಳನ್ನು ತರಬಹುದು, ಅನ್ಫೇರ್ ಆಗಿರಬಹುದು, ಅದು ಪರಿಸರದ ಮೇಲೆ ಹಾನಿ ಮಾಡ್ತಾ ಇರಬಹುದು. ಅಂತಹ ಪಾಲಿಸಿಗಳನ್ನ ತೆಗೆದುಕೊಂಡು ಬರಬೇಡಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕಬಹುದು, ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಪುಷ್ ಮಾಡಬಹುದು. ಯೂಸ್ ದಿಸ್ ಆಸ್ ಮಾರಲ್ ಅಂಡ್ ಲೀಗಲ್ ಲೆವರೇಜ್ ಇನ್ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ಸ್. ಅಂತ ಯಾವುದೇ ಸಂದರ್ಭದಲ್ಲಿ, ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಾತುಕತೆಗಳಲ್ಲಿ ಈ ಕ್ಲೈಮೇಟ್ ವಿಷಯವನ್ನ ನಾವು ಮುಂದಿಟ್ಟು ಮಾರಲಿ ಮತ್ತೆ ಲೀಗಲಿ ಅವರ ಒಂದು ಬಾಧ್ಯತೆಯನ್ನು ಅವರಿಗೆ ತಿಳಿಸೋದು, ಅದನ್ನ ಸಹ ಕನ್ಸಿಡರ್ ಮಾಡಿ ಎಲ್ಲಾ ದೇಶಗಳಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗೋದು. ಇವಿಷ್ಟು ಈ ಒಂದು ಆರ್ಟಿಕಲ್ ಇಂದ ನಾವು ತಿಳ್ಕೊಬೇಕಾಗಿರುವ ಅಂಶ. ಇನ್ನು ಇಲ್ಲೊಂದು ಕೋಟ್ ಇದೆ ನೋಡಿ, ಕೋಟ್ ಇದರ ಅರ್ಥವನ್ನ ನೀವೇ ಮಾಡ್ಕೊಳ್ಬೇಕು. ನಾವೊಂದ್ಸಾರಿ ಹೇಳ್ಬಹುದಷ್ಟೇ, ಆದ್ರೆ ಈ ಒಂದು ಟಾಪಿಕ್ಗೆ ಹೇಗೆ ಲಿಂಕ್ ಆಗುತ್ತೆ ಇದು. ಕೆಲವೊಂದ್ಸಾರಿ ಎಸ್ಸೆಗಳಲ್ಲಿ ಇಂತಹ ಒಂದು ಸೆಂಟೆನ್ಸ್ ಅಥವಾ ಕೋಟ್ಗಳನ್ನ ಕೊಟ್ಬಿಡ್ತಾರೆ, ಅದನ್ನ ನೀವು ಬೇರೆ ಬೇರೆ ಡೈಮೆನ್ಷನ್ ಇಂದ ನೋಡ್ಬೇಕಾಗತ್ತೆ. ಫ್ಯಾಕ್ಟ್ಸ್ ಡು ನಾಟ್ ಸೀಸ್ ಟು ಎಕ್ಸಿಸ್ಟ್ ಬಿಕಾಸ್ ದೇ ಆರ್ ಇಗ್ನೋರ್ಡ್. ಸರ್ ನೋಡಿ, ಫ್ಯಾಕ್ಟ್ಸ್ ಡು ನಾಟ್ ಸೀಸ್ ಟು ಎಕ್ಸಿಸ್ಟ್ ಬಿಕಾಸ್ ದೇ ಆರ್ ಇಗ್ನೋರ್ಡ್ ಹೇಳಿದವರು ಅಲ್ಡಸ್ ಹಕ್ಸ್ಲಿ ಅಂತ. ಏನ್ ಹೇಳ್ತಾ ಇದ್ದಾರೆ, ಸತ್ಯವನ್ನ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಇಗ್ನೋರ್ ಮಾಡಿದ್ವಿ ಅನ್ನೋದು ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ. ಅಥವಾ ಯಾವ್ದೋ ಫ್ಯಾಕ್ಟ್ ಇದೆ,
ನಮಗದು ಗೊತ್ತಾಗಿಲ್ಲ ಅಂತ ಫ್ಯಾಕ್ಟೇ ಇಲ್ಲ ಅಂತ ಅಲ್ಲ. ಹಾಗಾಗಿ ನಾವು ಇಗ್ನೋರ್ ಮಾಡಿದ್ರೆ ಫ್ಯಾಕ್ಟು ಸತ್ಯ ಇದ್ದೇ ಇರುತ್ತೆ. ಅದನ್ನ ನಾವು ಮರೆಮಾಚಕ್ ಆಗೋದಿಲ್ಲ. ಇಗ್ನೋರ್ ಮಾಡಿದ್ರೆ ನಮಗೆ ಲಾಸ್ ಆಗೋದು ಅಷ್ಟೇ. ನಾವು ಇಗ್ನೋರೆಂಟ್ ಪೀಪಲ್ ಆಗಿ ಉಳಿದ್ ಬಿಡ್ತೇವೆ. ಹಾಗಾಗಿ ನೋಡಿ, ಇದನ್ನ ಬೇರೆ ಬೇರೆ ಡೈಮೆನ್ಷನ್ ಥಿಂಕ್ ಮಾಡಿ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ಫ್ಯಾಕ್ಟ್ಸ್ ಡು ನಾಟ್ ಸೀಸ್ ಟು ಎಕ್ಸಿಸ್ಟ್ ಬಿಕಾಸ್ ದೇ ಆರ್ ಇಗ್ನೋರ್ಡ್. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.